ದೇವೇಗೌಡರ ಕೈ ನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ ಕುಂಕುಮ ಹೂವುಗಳನ್ನ ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರವಹಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ. ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬ್ರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ಥರ ಆ ತಾಯಿ ಕಾಪಾಡಿಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವ್ರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದಾರ. ತಾಯಿ ಶಾಸಕರಾಗಿ ನೋಡಿದಾರ, ಮುಖ್ಯಮಂತ್ರಿ ಆಗಿ ನೋಡಿದಾರ, ಸಂಸದರಾಗಿ ನೋಡಿದಾರ, ಪ್ರಧಾನಮಂತ್ರಿಗಳಾಗಿ ನೋಡಿದಾರ. ನಂತರ ಅವರ ಮಕ್ಕಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅವರು ನೋಡಿದ್ದಾರೆ. ಜೊತೆಲಿ ಸಾಕಷ್ಟು ಮಂದಿ ಮಕ್ಕಳು ರೇವಣ್ಣವರು ಆದಿ ಹಿಡ್ಕೊಂಡು ಡಾಕ್ಟರ್ಗಳು, ಮಂತ್ರಿಗಳು ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡಿ ಆ ತಾಯಿ ಯಾವ ಚೆನ್ನಮ್ಮ ಅವರನ್ನ ಹತ್ತಿರದಿಂದ ಬಲ್ಲವರು, ಒಡನಾಡಿಗಳು, ಅದರಲ್ಲೂ ಕೂಡ ಅವರ ಮನೆಗೆ ಹೋದವರು ಅವರನ್ನ ಅನ್ನಪೂರ್ಣೇಶ್ವರಿ ಅಂತಾನೆ ಕರೀತಾರೆ. ಚೆನ್ನಮ್ಮ ಅವರು ಸರಳತೆಯ ಮೂರ್ತ ರೂಪ ಅಂತ ಬಣ್ಣಿಸ್ತಾರೆ. ಚೆನ್ನಮ್ಮ ಅವರ ಬಗ್ಗೆ ಅನೇಕ ನಾಯಕರು ಮಾತನಾಡಿದ್ದಾರೆ. ನಮ್ಮ ದೇಶದ ನೆಚ್ಚಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡವರ ಧರ್ಮಪತ್ನಿ ತಾಯಿ ಚೆನ್ನಮ್ಮಾಜಿ ಅವರು ನಿನ್ನೆ ದಿವಸ 89ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುವಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲ ಅತೀವ ದುಃಖ ಆಯಿತು. ಅವರು ಮನೆಗೆ ಬಂದ ಯಾವುದೇ ವ್ಯಕ್ತಿಗಳಿರಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ಕಷ್ಟ ಸುಖಗಳನ್ನು ಕೇಳುವಂಥ ಮತ್ತು ಅವರಿಗೆ ಊಟವನ್ನು ಮಾಡಿಸುವಂಥ ಒಂದು ಅನುಪೂರ್ಣೆಯಾಗಿದ್ದರು ಅನ್ನುವಂಥದ್ದನ್ನು ಸಹಿತ ನಾನು ಹೇಳ್ಬೋದು. ನಾನು ಸಹಿತ ಸಾಕಷ್ಟು ಸಲ ಅವ್ರ ಮನೆಗೆ ಹೋದಾಗ ಅವ್ರ ಕೈಯಿಂದ ಊಟ ಮಾಡಿರುವಂಥ ನೆನಪು. ಅಂಥ ಒಬ್ಬ ತಾಯಿ ಇವತ್ತು ಇಡೀ ಅಪಾರವಾಗಿರುವಂಥ ಬಂಧು ಬಳಗ, ಸ್ನೇಹಿತರು, ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕರುಣಿಸಲಿ. ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂಥ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಚೆನ್ನಮ್ಮ ಅವರು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ
ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ ಕುಂಕುಮ ಹೂವುಗಳನ್ನು ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರೈಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬ್ರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ತಾಯಿ ಕಾಪಾಡಿಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಅವ್ರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದಾರ. ತಾಯಿ ಶಾಸಕರಾಗಿ ನೋಡಿದಾರ, ಮುಖ್ಯಮಂತ್ರಿ ಆಗಿ ನೋಡಿದಾರ, ಸಂಸದರಾಗಿ ನೋಡಿದಾರ, ಪ್ರಧಾನಮಂತ್ರಿಗಳಾಗಿ ನೋಡಿದಾರ. ನಂತರ ಅವರ ಮಕ್ಕಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅವರು ನೋಡಿದ್ದಾರೆ. ಜೊತೆಲಿ ಸಾಕಷ್ಟು ಮಂದಿ ಮಕ್ಕಳು ರೇವಣ್ಣವರು ಆದಿ ಹಿಡ್ಕೊಂಡು ಡಾಕ್ಟರ್ಗಳು, ಮಂತ್ರಿಗಳು ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡ್ರಿ ಆ ತಾಯಿ ಯಾವ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ ಅಂದ್ರೆ ಬಹುಶಃ ಕುಟುಂಬ ಬೆಳೀಲಿಕ್ಕೆ ಮೂಲ ಸ್ತಂಭ ಆ ತಾಯಿ. ಬಹುಶಃ ಎಷ್ಟೇ ಕಷ್ಟಗಳು ಆ ತಾಯಿ ಬಂದಂತ ಟೈಮಲ್ಲಿ ಕೂಡ ಕಷ್ಟಗಳು, ಸುಖಗಳು, ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲವನ್ನೂ ನೋಡ್ಕೊಂಡ್ ಬಂದಾಳೆ. ಯಾವುದು ಕೂಡ ನೋಡ್ಲಿಲ್ಲ ಅನ್ನೋಂಥದ್ದಿಲ್ಲ. ಹಂಗಾಗಿ ಈ ದೇವೇಗೌಡರು ಕುಟುಂಬದ ಹಿಂದ್ಗಡೆ ಯಾರನ್ನೊಬ್ಬರು ಶಕ್ತಿ ಇದೆ ಅಂದ್ರೆ ಆ ತಾಯಿಯವರು. ಆ ತಾಯಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ. ಬಹುಶಃ ತಾಯಿ ಅನ್ನಂತ ಶಬ್ದ ಯಾಕೆ ಬಳಕೆ ಮಾಡ್ತೀವಿ ಅಂದ್ರಿಗಿನ ಕೇವಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದೇ ತಾಯಿ ಅಲ್ಲ ಆಕೆ ಚೆನ್ನಮ್ಮನವರು. ಬಹುಶಃ ಇಡೀ ದೇಶದಲ್ಲಿದ್ದಂತ ಎಲ್ಲರೂ ಕೂಡ ಒಬ್ಬ ತಾಯಿ ಸ್ವರೂಪದಲ್ಲಿದ್ದಂಥವ್ರು ನಾವು ಕಳ್ಕೊಂಡಿದ್ದೀವಿ. ಹಂಗಾಗಿ ಅವ್ರ ಕುಟುಂಬಸ್ಥರು ಬಹಳಷ್ಟು ದುಃಖಿತರಾಗಿದ್ದಾರೆ. ದೇವೇಗೌಡರು ಕೂಡ ಈ ರಾಜ್ಯಕ್ಕೋಸ್ಕರವಾಗಿ ಈ ದೇಶ ಸಲುವಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಬಹುಶಃ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ದೇವೇಗೌಡರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡೋದಿಷ್ಟೇ, ದೇಶದಲ್ಲಿದ್ದಂಥ ಅವ್ರದೇ ಆದಂಥ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನಾನು ಒಂದೇ ನಮನವನ್ನು ಮಾಡ್ತೀನಿ. ಅವ್ರು ಎಲ್ಲವನ್ನೂ ನೋಡಿರೋ ಕಾರಣ ಅವ್ರ ತಾಯಿ ಏನು ಕಳ್ಕೊಂಡಿದ್ದಾರೋ ಆ ತಡೆಯಂತ ಶಕ್ತಿ ಮೊದಲನೇದಾಗಿ ದೇವೇಗೌಡರ ಕುಟುಂಬಸ್ಥರು ಕೊಡಬೇಕು, ದೇವೇಗೌಡರು ಕೂಡ ಕೊಡಬೇಕು. ಹಂಗಾಗಿ ಯಾರು ಕೂಡ ಅವರು ನೋವನ್ನು ಪಡೀಲಾರದಂತೆ ಆ ತಾಯಿ ಭಗವಂತಕ್ಕೆ ಸೇರಿದಾಳ. ಆ ತಾಯಿ ಅವರ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಸೇರಿದಾಳ. ಆ ತಾಯಿ ಎಲ್ಲಿದ್ರು ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಆ ತಾಯಿ ಎಲ್ಲಿದ್ರು ಕೂಡ ಈ ಮನೆಯನ್ನ, ಈ ಕುಟುಂಬವನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೂಡ ದೊರಿಬೇಕು. ಚೆನ್ನಮ್ಮನವರು